ಇವತ್ತಿನ ಮುಖ್ಯ ಅಂಶ ವಿ.ಎಸ್. ಶಂಕರ್ ಇವರು ರೈತರ ಪರ ಅಂತೇಳಿ ಹೇಳಿ ಗೊಂದಲಕ್ಕೆ ಈಡು ಮಾಡ್ತಾ ದಾಖಲಾತಿಗಳಿಲ್ಲದೆ ಸೃಷ್ಟಿಕರ್ತನಾಗಿ ಈ ಅನೇಕ ಬಾರಿ ಈಗೆಲ್ಲ ಮಾಡಿಕೊಂತ ಬಂದಿರೋ ಅಂತ ಗ್ರಾಮಸ್ಥರು. ಈಗ ಮುಖ್ಯವಾಗಿ ಸರ್ವೆ ನಂಬರ್ 20 AD ಹೊಲನ್ನ ಹನುಮಂತಪ್ಪ ಚಿಕ್ಕಮ್ಮನ ತಂದೆ ಹೆಸರಲ್ಲಿತ್ತು. ಡಯಾಗ್ಲಾಟ್ನಲ್ಲಿ ಸತ್ಯಪ್ಪ ಅಂತದ್ದು ಡಯಾಗ್ಲಾಟ್ ಇರ್ಬೋದು. 1925 ಡಯಾಗ್ಲಾಟ್ ಮೇಯ್ದು 1965 ಪಾಣಿ ಬಂದಾಗ್ಲಿಂದ ಚಿಕ್ಕಮ್ಮ ಬದುಕಿದಾಳೆ. ಚಿಕ್ಕಮ್ಮನ ಹೆಸರಲ್ಲಿ 15 ಎಕರೆ 10 ಸೆಂಟ್ಸು ಭೂಮಿ ಇದೆ. ಟೋಟಲ್ 19 ಎಕರೆ 10 ಸೆಂಟ್ಸ್ನಲ್ಲಿ 4 ಎಕರೆ ಕುಮಾರಸ್ವಾಮಿಗೆ ಮಾರಾಟ ಮಾಡಿದ್ರು ಅವರು. ಅದು ಸಿವಿಲ್ ಕೋರ್ಟ್ ಕೂಡ್ಲಿಗಿ ಕೋರ್ಟ್ನಲ್ಲಿ ವ್ಯಾಜ್ಯ ನಡಿಬೇಕಾದ್ರೆ ಉಗ್ಯಪ್ಪ ಅಂತೇಳಿ ಅವರಿಗೆ 6.25 ಸೆಂಟ್ಸು, ಚಿಕ್ಕಮ್ಮಗೆ 8.75 ಸೆಂಟ್ಸು ಮತ್ತು 4 ಎಕರೆ ಕುಮಾರಸ್ವಾಮಿ ಅವರಿಗೆ ಕೋರ್ಟೇ ಆದೇಶ ಮಾಡಿದೆ. ಅದ್ರ ಪ್ರಕಾರ ಮಾನ್ಯ ತಹಸೀಲ್ದಾರ್ ಸಂಡೂರಿಯವರು ಚಿಕ್ಕಮ್ಮನವರಿಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಉಗ್ಯಪ್ಪ ಹನುಮಂತಪ್ಪ ಅವರಿಗೂ ಸಪ್ರೇಟ್ ಪಾಣಿ ಮಾಡಿಕೊಟ್ರೆ ಆ ಆದೇಶ ಮತ್ತು ತಹಸೀಲ್ದಾರ್ ಅವರ ಆದೇಶ ಪ್ರತಿ ನೋಡಿ 2020-21ರಲ್ಲಿ ರಾಮರಾವ್ ಅವರು 8 ಎಕರೆ 75 ಸೆಂಟ್ಸ್ ಭೂಮಿ ಖರೀದಿ ಮಾಡಿರ್ತಾರೆ. ಆದರೆ ಶಂಕರಪ್ಪ ಅವರು ಗೊಂದಲ ಸೃಷ್ಟಿ ಮಾಡೋಕ್ಕೋಸ್ಕರ ಆ ಭಾಗದ ಒಬ್ಬ ಪ್ರಭಾವಿ ಲೀಡರ್ ಅಂತೇಳಿ ಅವ್ರು ಹೇಳ್ಕೊಂತ ಓಡಾಡ್ತಾರ. ರೈತರನ್ನ ಗೊಂದಲಕ್ಕೆ ಎಬ್ಬಿಸಿ ಚಿಕ್ಕಮ್ಮನ ಹೊಲ ಇದು ಸತ್ಯಪ್ಪಗೆ ಸೇರಬೇಕಾದ್ದೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟು ತಾವು ಈಗಾಗಲೇ ಕೇಳಿರ್ಬೋದು. ಎಲ್ಲ ಸುಳ್ಳು ಮಾಹಿತಿ. ಚಿಕ್ಕಮ್ಮನ ಹೊಲ ಚಿಕ್ಕಮ್ಮ ಎದುರಿಗೆ ಇದ್ದಾಳೆ, ಅವರೇ ಮಾರಿರೋದು. ಆ ಭೂಮಿ ರಾಮರಾವ್ ತಗೊಂಡಾರ. ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ರಾಜಶೇಖರನ ಹೆಸರು ಬಳಸ್ತಾ ರಾಜಶೇಖರನ ತೇಜೋವಧೆ ಮಾಡುವ ಶಂಕರಪ್ಪರ ವಿರುದ್ಧ ತಮ್ಮ ಮೂಲಕ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ. ಶಂಕರಪ್ಪನ ವಿರುದ್ಧ ಕ್ರಮ ತಗೋಬೇಕು. ಖರೀದಿ ಪತ್ರ ಮತ್ತು ಎಲ್ಲ ಇದ್ದು ಈವರೆಗೂ ನಮ್ಮನ್ನು ಹೊಲದಲ್ಲಿ ಬಿಡದೆ ಮರಿಸ್ವಾಮಿ ಮತ್ತು ಅವರ ಕುಟುಂಬದವರು ಪದೇ ಬಂದು ನಾವು ಕೆಲಸ ಮಾಡಿದರೆ ತೊಂದರೆ ಕೊಡ್ತಾ ಇದಾರೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಇಲ್ಲ ಅವ್ರ ಸುಮ್ಕ ಬರ್ತಾರ ದೇವ್ರು ಬಂದಾಗ ಅದ್ರ ಸಾಕು ಅಷ್ಟೇನೆ. ಅವ್ರ ಏನಿಲ್ಲ ಸರ್. ಅಪ್ಪಂದು ಬಿಟ್ಟೋಗಿದ್ದ ಮಕ್ಕಳು ಮಾಡಿಸ್ಕೊಂಬಂದ್ರೆ ನಾನು ಇನ್ನ ಬಾಕಿ ಮಾಡಿದ್ದೆ. ಮಾಡಿಸ್ಕೊಂಬಕ್ಕ 5 ಲಕ್ಷ ಬಾಕಿ ಮಾಡಿದ್ದೆ. ಇದು ಕಟ್ಟಲಿಲ್ಲ 15 ವರ್ಷ ಏನು ಸರ್. ಹೋದೆ ಮಾಡಿಸ್ಕೊಂಬಂದೆ. ಕುಮಾರಪ್ಪನವ್ರಿಗೆ ಕೊಟ್ಟಿದ್ದು ಕುಮಾರಪ್ಪನವ್ರಿಗೆ ಬಿಟ್ಬಿಟ್ಟು ತಂಗಿ ನನಗೆ 6 ಎಕರೆ ಅಂದಿದ್ದು 6 ಎಕರೆ ಮಾಡಿಸ್ಕೊಟ್ಟು ನನಗೇನು ಉಳಿತೋ ಅದು ನಾನು ದಯಾಂದ ಮಾರ್ಕೊಂಡು ಸರ್. ಮಾರ್ಕೊಂಡು ನಾನು ಒಬ್ಬಳೇನು ತಿಂದಿಲ್ಲ, ಮಕ್ಕಳಿಗೆ ಬಿಟ್ಟಿದ್ದು ನಾನು ತಿಂದು. ಇವಾಗ 15 ವರ್ಷದಿಂದ ಇರು 4 ವರ್ಷದ ಮಾಡಿದ ಮೇಲೆ ಅವರು ಮಾಡಿದಂಥವ್ರು ನಮ್ಮಪ್ಪ ಒಬ್ಬನ ಏನೋ ಬಿಟ್ಟೋಗಿರ್ಬೋದು, ಮಾಡಿರ್ಬೋದು. ನಾವು ಹೆಣ್ಮಕ್ಳು ಮಾಡೋದು ಯಾರಿಗೂ ನಮ್ಮಪ್ಪ ಬಿಟ್ಟೋಗಿರ್ಬೋದು, ನೀವು ಮಾಡಿರ್ಬೋದು. ಇವಾಗ ನನ್ನ ಹೆಸರು ಬಂದೈತೆ ಅಂದ್ರೆ ಅವ್ರು ಬಿಡಬೇಕು ಬಾರ್ಸ. ಮತ್ತೆ ಇವ್ರಿಗೇನು ಅಂದಿಲ್ಲ ಅವ್ರಿಗೇನು ಅಂದಿಲ್ಲ ಎಲ್ಲರಿಗೆ ನನ್ನ ಅಥಾರಿಟಿ ನಮ್ಮಪ್ಪ ಏನು ಹೇಳಿದ್ನ ಅಷ್ಟು ನಡ್ಕೊಂಡು ನಾನು ಕೊಡ್ತೀನಿ. ಇವಾಗ ಅವರು ಆ ಕೋಸು ಈ ಕೋಸು ಅಂದ್ರೆ ಯಾರು ಏನು ಮಾಡೋದಂತ. ರಾಮರಾವ್ ಅಂತೇಳಿ ನಮ್ಮ ಸ್ನೇಹಿತ, ಮೂಲ ಅವರು ಸಿದ್ದಮ್ಮನಹಳ್ಳಿ. ಸುಮಾರು 15 ವರ್ಷದ ಕೆಳಗಡೆ ನಮ್ಮ ಕುಡಿತಿಗೆ ಬಂದಿದ್ದಾನೆ. ಬಂಧುವಾಲದ ನಮಗೆ ಬಹಳ ಪರಿಚಯಸ್ಥ, ಒಳ್ಳೆ ಮನುಷ್ಯರು. ಇವರು ಎಷ್ಟು ಜನಾಂಗ ಆದರೂ ಕೂಡ ನಾವು ಒಂದು ಹಣ ತಮ್ಮ ಇದ್ದೀವಿ. ಆದರೆ ಇವರು ಲಿಂಗದಳ್ಳಿಯಲ್ಲಿ ಹಣ ನನ್ನ ಹತ್ರ ಸ್ವಲ್ಪ ದುಡ್ಡು ಸಹ ಇದಾವ, ನಾನು ಯಾವ್ದನ್ನ ಒಂದು ಹೊಲ ತಗೋಬೇಕಂತ ಹೇಳಿರುವಾಗ ಚಿಕ್ಕಮ್ಮವ್ರ ಮಗ ಹೊನ್ನೂರಪ್ಪ ಅವರು 2020 ನನ್ನ ಹತ್ರ ಬಂದಿದ್ರು. ಅಣ್ಣ ನಮ್ದು ಹೊಲ ಇದು 15 ಎಕರೆ 10 ಸೆಂಟ್ಸ್ ನಾವು ಆಯ್ಕೆ ಮಾಡಿಸಿದ್ವಣ್ಣ ತಾವನ್ಗಲ್ವರ್ಗೆ, ನಮ್ಮ ಹತ್ರ ಟೈಮ್ ಆಗಿದೆ, ಇವತ್ತು ಹೊಲ ಮುಟ್ಗೋಲ್ ಹಾಕ್ಯಂತು ಅಂದ್ರು. ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತಣ್ಣ, ಇದ್ರೆ ಕೊಡ್ತೀಯ ಅಂದ್ರು. ನಾನು ನನ್ನ ಹತ್ರ ಇಲ್ಲಪ್ಪ ಅಂತೇಳಿ ರಾಮರಾವ್ ಅಂತ ನಾನು ದುಡ್ಡು ಇಸ್ಕೊಂಡಿದ್ದೆ. 2020 ದುಡ್ಡು ಕೊಟ್ಟು ಅವ್ರದ್ದು ಆಯ್ಕೆ ಬಿಡಿಸಿ ರಾಮರಾವ್ ಆಯ್ಕೆಗೆ ಸೇರ್ಪಡೆ ಆದ ನಂತರ 2023 ಅದೇ ಚಿಕ್ಕಮ್ಮ ಅಜ್ಜಿ ಬಂದು ಕುಡಿತಿನಿಗೆ, ಅಪ್ಪ ನೀವು ದುಡ್ಡು ಕೊಟ್ಟಿದ್ದೀರಿ, ನಾವು ನಿನ್ ದುಡ್ಡು ಕೊಡ್ಬೇಕು, ನಮಗೆ ದುಡ್ಡು ಕೊಡಕ್ಕೆ ಹೊಂದಿಕೆ ಆಗಿಲ್ಲ, ನಾನು ಹೊಲ ಮಾರ್ಬೇಕು ಅಂದ್ಕೊಂಡಿನಿ, ಯಾರಿಗೇನು ಹೇಳ್ರಪ್ಪ, ಇಲ್ಲ ನೀವಾದ್ರೂ ತಗರಪ್ಪ ಅಂತ ಚಿಕ್ಕಮ್ಮ ಹೇಳಿದ್ವಾಗ, ಸರಿ ಅಜ್ಜಿ ನಿಮಗೆ ಅಲ್ಲಿ ಏನೈತೆ ಅವ್ರು ಮಾರ್ಕೆಟ್ ರೇಟ್ಗೆ ಕೊಡ್ರಿ, ಅವನ್ ಸಾಮ್ತಾನ
ನಾನು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಕಡಿಮೆ ಮಾಡಪ್ಪ ಅಂದ್ರು. ಆಯ್ತು ಬಿಡಾಜಿ ಏನ್ ತೊಂದ್ರೆ ಇಲ್ಲ, ರೈತರು ಅವರು ರೈತರು ನೀವು ರೈತರು ಅಡ್ಜಸ್ಟ್ ಆಗಂತ ಅವ್ರವ್ರು ಮಾತಾಡೋದ್ ಬಿಟ್ಟು ಅವ್ರವ್ರು ವ್ಯಾಪಾರ ಮಾಡ್ಕೊಂಡ್ರು. ವ್ಯಾಪಾರ ಮಾಡ್ಕೊಂಡ ನಂತರ ಚಿಕ್ಕಮ್ಮ 15 ಎಕರೆ 10 ಸೆಂಟ್ಸ್ನಾಗ ನಮ್ಮ ತಂಗಿ ಕೋರ್ಟಿಗೆ ಹಾಕಿದ್ದಾಳಪ್ಪ, ಕುಳ್ಳಿಗೆ ಕೋರ್ಟಿಗೆ ನನಗೆ 6 ಎಕರೆ 35 ಸೆಂಟ್ಸ್ ಬೇಕಂತ ನಮ್ಮ ತಂಗಿ ತಾಗ ರಾಜಿ ಮಾಡ್ಕೊಂಡು ನಾನು ಹೊಲ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಅಜ್ಜಿ ಹೇಳಿದ್ಲು. 2020-21ರಲ್ಲಿ ಕುಳ್ಳಿಗೆ ಕೋರ್ಟು ಡಿಕ್ಲೇರ್ ಮಾಡಿದೆ. ಟೋಟಲ್ 19 ಎಕರೆಯಲ್ಲಿ 4 ಎಕರೆ 1992ರಾಗ ಕುಮಾರಸ್ವಾಮಿ ಅವರು ಈ ಅಡ್ಡಿ ರುದ್ರಮ್ಮಗ ಇವ್ರು ಗಂಡಗ ಮಾಡಿದ್ರು 4 ಎಕರೆ, ಮತ್ತು ಇನ್ನ ಉಳಿದ 15 ಎಕರೆ 10 ಸೆಂಟ್ಸ್ನಲ್ಲಿ 6 ಎಕರೆ 35 ಸೆಂಟ್ಸ್ ಕೋರ್ಟ್ ಕುಳ್ಳಿಗೆ ಕೋರ್ಟು ಡಿಕ್ಲೇರ್ ಮಾಡಿದೆ ಚಿಕ್ಕಮ್ಮನ ತಂಗಿಗೆ. ಇನ್ನ 8 ಎಕರೆ 75 ಸೆಂಟ್ಸ್ ಉಳಿತು ಚಿಕ್ಕಮ್ಮಗ. ಆ ಈ ಭೂಮಿನ ರಾಮರಾವ್ಗೆ ಮಾರಿದ್ದಾರೆ. ಇದನ್ನು ಮಾರಿದ ಮೇಲೆ ಹೊಲದಾಗ ರಾಮರಾವ್ 4 ಬೋರ್ಗಳು ಹಾಕಿದ. ಬಹಳ ನೀರು ಬಿದ್ದ ಮೇಲೆ ಅಸಹ್ಯ ಪಟ್ಟು ಮರಿಸ್ವಾಮಿ ಕಾಸಿ ಅಂತೇಳಿ ಅವ್ರೆಲ್ಲರೂ ಬಂದು ಹೊಲದಾಗ ಹೊಲ ನಮಗೆ ಕೊಡ್ಬೇಕಂತ ಇವ್ರು ರಾಮರಾವ್ನ ಹೇಳ್ಯಾರ. ನಾವೇ ಮಾಡ್ತೀವಿ, ಬೋರ್ ಹಾಕ್ಸ್ಕೊಡು, ನಾವ್ ಮೊದಲು ಮಾಡಿದ್ವಿ, ನಮ್ಗೆ ಕೊಟ್ಟಿದ್ರು, ನೀನು ನಮಗೆ ಕೊಡ್ಬೇಕು, ಈ ಊರಾಗ ನಮ್ದೇ ವೇಟ್ ಇರೋದು ನಡೆಯೋದು ಅಂತ ಹೇಳಿದ್ವಾಗ ಈ ಹುಡುಗ ನಾನೇ ಕೊಡ್ಲಣ, ನಾನು ಬಿತ್ತಕ್ಕಾಗಿ ನಾನು ನೀರು ಹಾಕ್ಸ್ಕೊಂಡಿಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ 1-2-3 ದಿನ ಸುಮ್ಮನೆ ಇದ್ದು ಕೆಲಸ ಎಲ್ಲ ಮಾಡಿ ಬೋರ್ ಹಾಕ್ಸಿದ್ಮೇಲೆ ಶಂಕರ್ ಅಂತೇಳಿ ಬಿಜೆಪಿ ಮೋರ್ಚಾ ಅಧ್ಯಕ್ಷ ಅಂತೇಳಿ ಆ ಭಾಗದಲ್ಲಿ ಬಿಜೆಪಿ ಅಧ್ಯಕ್ಷ ನಾನು ಅಂತೇಳಿ ಆ ಭಾಗದಲ್ಲಿ ಬಿಜೆಪಿ ಲೆಟರ್ ಪ್ಯಾಡ್ಗಳು ಹಿಡ್ಕೊಂಡು ತಿರುಗಾಡ್ಕೊಂತ ಅವನು ಹೊಲದಾಗ ಹೋಗಿ ರಾಮರಾವ್ ಕುಡಿತೀನಿ, ಲಿಂಗದಳ್ಳಿ ದೂರ ಆಗುತ್ತೆ, ಕರ್ಕೊಂಡು ಹೋಗಿ ಅವೆಲ್ಲ ಬಿತ್ತಿಗೆ ಮಾಡ್ತಾನೆ. ಯಾರೋ ಶಂಕರ್ ಎದುರಿಗಿದ್ದು ನಾನು ಬಿತ್ತಿಸ್ತೇನೆ, ನನ್ನ ಇದ್ರೆ ಯಾರು ಬರಲ್ಲ, ಎಷ್ಟು ಜನಾಂಗ ಅಂತೇಳಿ ಬಿತ್ತಿಗೆ ಮಾಡ್ತಾನ. ಅವತ್ತು ರಾಮರಾವ್ ಏನ್ ಮಾಡ್ತಾನ, ಬೆಳಿಗ್ಗೆ 10 ಗಂಟೆಗೆ 16ನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕುತ್ಕೊಂತಾನ. ರೇವಣ ಸಿದ್ದಪ್ಪ PSI ಹತ್ರ ಕುತ್ಕೊಂಡು, ಸರ್ ನನ್ನ ಹೊಲದಲ್ಲಿ ಅಕ್ರಮವಾಗಿ ಬಿತ್ತಕ್ ಹೋಗ್ಯಾರ ಸರ್, ನನಗೆ ಅವ್ರನ್ನ ತಡಿಗಟ್ಟಿ ಅವ್ರನ್ನ ಮೇಲೆ ಕೇಸ್ ಮಾಡಂತ ರಾಮರಾವ್ ಕೇಳಿದ್ವಾಗ PSI ಏನ್ ಹೇಳ್ತಾನ, ಪೊಲೀಸರಿಗೆ ಹೇಳ್ತಾನ, ಫೋನ್ ಮಾಡಿ ಅವ್ರನ್ನ ಕರ್ಸ್ರಿ ಅಂತ. ಫೋನ್ ಮಾಡಿದಾಗ ಅವ್ರು ಹೇಳ್ತಾರ, ನಾನು ಇವತ್ತು ಬರೋದಿಲ್ಲ, ನಾವು ನಾಳೆ ಬರ್ತೀವಿ ಅಂತ ಹೇಳ್ತಾರ. ಎದಕ್ಕೆ ಅವ್ರು ಬಿತ್ತಿಗೆ ಮಾಡಿ ಬರ್ಬೇಕಂತ ಅವ್ರ ಉದ್ದೇಶ. ಅದೆಲ್ಲ ಆದ ನಂತರ DP ಹಾಕಿ 16ನೇ ತಾರೀಕು DP ಹಾಕಿ ಕಳಿಸ್ತಾರೆ. 16ನೇ ತಾರೀಕು ಅವ್ರ ಮೇಲೆ ಒಂದು DP ಹಾಕ್ತಾರ. DP ಹಾಕಿದ ನಂತರ ಅವಾಗ ನೆಕ್ಸ್ಟ್ 17ನೇ ತಾರೀಕು ಬರ್ತಾರ ಅವರು ಶಂಕರ್ ಅಂತೇಳಿ ಮೋರ್ಚಾಧ್ಯಕ್ಷ. ಸರ್ ಇದು ಸಿವಿಲ್ ಮ್ಯಾಟ್ರು, ನೀವ್ ಎದಕ್ಕೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕರಿತೀರಿ ಅಂತ ರೇವಣ ಸಿದ್ದಯ್ಯ ಸಾರ್ನ ಕೇಳ್ತಾರೆ. PSI ಹೇಳ್ತಾರ, ಅಲ್ಲಪ್ಪ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಡಾಕ್ಯುಮೆಂಟ್ ಎಲ್ಲ ತಂದಾರ, ನಿಮ್ಮ ದಾಖಲಾತಿಗಳು ಏನನ್ನ ಇದ್ರೆ ಕೊಡ ಅಂತ ಕೇಳ್ತಾರ. ಅವ್ರು ಕೇಳಿದ್ವಾಗ ಶಂಕರ್ ಹೇಳ್ತಾನ, ಸರ್ ನಮಗೆ ಒಂದು 20 ದಿನ ಟೈಮ್ ಬೇಕು ಡಾಕ್ಯುಮೆಂಟ್ ತರಕ್ ಅಂತ ಹೇಳ್ತಾನೆ. ಅಲ್ಲಪ್ಪ ಅವ್ರು ಡಾಕ್ಯುಮೆಂಟ್ ತಂದಾರ, ಅವಲ್ಲ ನಿಮ್ಮದು ಅಂತೀರಿ, ನಿಮ್ಮದು ಏನೈತೆ ಕೊಡ ಅಂದಾಗ ಅವ್ರು ಏನ್ ಹೇಳ್ತಾರ, 1925ರಾಗ ಡೇಗ್ಲೆಟ್ ಅಂತ ಬರುತ್ತೆ, ಆ ಡೇಗ್ಲೆಟ್ ತಗೊಂಬಂದು ತೋರಿಸ್ತಾರ. ಆ ಡೇಗ್ಲೆಟ್ ಅಂಬದು ನಾಟ್ ಡಾಕ್ಯುಮೆಂಟೇ ಅಲ್ಲ ಅದು. ಎದಕ್ಕಂದ್ರೆ ಕಾನೂನು ಮೊರೆ 16ನೇ ತಾರೀಕು 6ನೇ ತಿಂಗಳು ನಾವು ಕಾನೂನು ಮೊರೆ ರಾಮರಾವ್ ಹೋಗ್ಯಲ್ಲ. ಎದಕ್ಕೆ PSI ಹತ್ರ ಹೋದ್ಮೇಲೆ ಗುಂಪು ಕಟ್ಕೊಂಡು ಜಗಳ ಆಡೋದು ಏನಿದೆ ಸರ್, DP ಆಕ್ಷನ್ ಬಂದಲ್ಲ 16ನೇ ತಾರೀಕು 6ನೇ ತಿಂಗಳು DP ಆಕ್ಷನ್ ರಾಮರಾವ್ ಸ್ಟೇಷನ್ ನಲ್ಲಿ. ಹಂಗಾಗಿ ನಮಗೆ ಜಗಳ ಆಡೋ ನೆಸಿಟಿ ಇದೆ. ಸ್ಟೇಷನ್ಗೆ ಹೋಗ್ತದಲ್ಲ ರಾಮರಾವ್ ಪ್ರತಿದಿನ CC ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು ರಾಮರಾವ್ನ. ಕನಿಷ್ಠ 8 ದಿನ ಕಂಟಿನ್ಯೂ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಲ್ಲ, ಪ್ರತಿದಿನ ಹೋಗಿ. ಆ 8 ದಿನ ಫೋನ್ ಮಾಡಿದ್ರು ಅವ್ರ ಸ್ಟೇಷನ್ಗೆ ದಾಖಲಾತಿ ತಗೊಂಡು ಹೋಗಕ್ ರೆಡಿ ಇಲ್ಲ. ಎದಕ್ಕೋಸ್ಕರ ರೆಡಿ ಇಲ್ಲ ಅಂದ್ರೆ ಸರ್, ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ. ಅವ್ರ ಹತ್ರ ಇರೋದು ಒಂದು ಡಾಕ್ಯುಮೆಂಟ್ ಡೇಗ್ಲೆಟ್, ನಾಟ್ ಅದು ಅಸಲು ಫೈಲೇ ಅಲ್ಲದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.